RCB ವಿರುದ್ಧ ಲಕ್ನೋ ಸೋತ ನಂತರ ನಾಯಕ ಋಷಭ್ ಪಂತ್ ಹೇಳಿದ್ದೇನು, ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನು ಹೇಳಿದ್ರು ಅಂತ ನಾನು ನಿಮಗೆ ಹೇಳ್ತೀನಿ. IPLನ ಪ್ರಮುಖ ಪಂದ್ಯ RCB ತಂಡ ಸುಲಭವಾಗಿ ಈ ಒಂದು ಪಂದ್ಯವನ್ನು ಗೆದ್ದಿದೆ. ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿದೆ. ಕಿಂಗ್ ಯಾರು ಅಂತ ತೋರಿಸ್ಕೊಟ್ಟಿದ್ದಾರೆ. RCB ತಂಡ ಮೊದಲು ಬೌಲಿಂಗ್ ಮಾಡಿ ಸೂಪರ್ ಆಗಿ ಪಂದ್ಯವನ್ನು ಆಡಿಸಿದ್ರು. ಚಿನ್ನಸ್ವಾಮಿ ವಿಕೆಟ್ ಅಂತ ನನಗಂತೂ ಡೌಟ್ ಅನ್ನಿಸ್ತು, ಆದರೆ ವಿಕೆಟು ಸಖತ್ ಸ್ಲೋ ಆಗಿತ್ತು. RCB ಬೌಲರ್ಸ್ ಯೂಟಿಲೈಸ್ ಮಾಡಿಕೊಂಡು ಲಕ್ನೋ ತಂಡವನ್ನು ಆಲ್ಔಟ್ ಮಾಡಿದ್ರು. ಅದಾದಮೇಲೆ RCB ಬ್ಯಾಟಿಂಗ್ ಬಂತು, ಸೂಪರ್ ಆಗಿ ಚಿಂದಿ ಉಡಾಯಿಸ್ಬಿಟ್ರು ಗುರು. ಪಂತ್ಗೂ ಕೂಡ ಇಂಜುರಿ ಆಯಿತು. ಅದಾದಮೇಲೆ ಮತ್ತೆ ಬ್ಯಾಟಿಂಗ್ ಆಡೋದಕ್ಕೆ ಬಂದರು. ಪಂತ್ ಸೋತ ನಂತರ ಹೇಳಿದ್ದೇನಪ್ಪ ಅಂದರೆ, ಇದು ಟಿಪಿಕಲ್ RCB ವಿಕೆಟ್ ಅಲ್ಲ, RCB ವಿಕೆಟ್ ಈ ಥರ ಬಿಹೇವ್ ಮಾಡುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ತುಂಬ ಸ್ಲೋ ಆಗಿತ್ತು, ನಮ್ಮ ಬ್ಯಾಟರ್ಸು ಸ್ಟ್ರಗಲ್ ಮಾಡಿದ್ರು. ವಿರಾಟ್ ಕೊಹ್ಲಿ ಅವರು ಅದಾದಮೇಲೆ ತೋರಿಸಿದ್ರು ಹೆಂಗೆ ಆಡಬೇಕು ಅಂತ. ನಮ್ಮ ತಂಡದ ಬೌಲಿಂಗು ಕೂಡ ವೀಕ್ ಆಗಿದೆ. RCB ತಂಡ ಪಿಚ್ನ ಚೇಂಜ್ ಮಾಡಿ ಒಂದು ಸ್ವಲ್ಪ ಮೋಸ ಮಾಡಿದ್ದಾರೆ ಅಂತ ಪಂತ್ ಅವರ ಹೇಳಿಕೆ. ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಪಂತ್ ಅಂತ ಹೇಳ್ಬೋದು. ಲಕ್ನೋ ತಂಡ 5 ಮ್ಯಾಚಲ್ಲಿ 2 ಗೆದ್ದು 3 ಪಂದ್ಯವನ್ನು ಸೋತೋಗಿದೆ. ಲಕ್ನೋ ತಂಡ ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗು ವೀಕ್ ಇದೆ ಅಂತ ಎದ್ದು ಕಾಣಿಸಿದೆ. RCB ತಂಡ ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು ಎಲ್ಲದರಲ್ಲೂ ಕೂಡ ಸೈ ಅಂತ ತೋರಿಸ್ಕೊಂಡಿದೆ. ಇದು ಋಷಭ್ ಪಂತ್ ಹೇಳಿದ್ದು ಸೋತ ನಂತರ.